ಧರ್ಮಸ್ಥಳ ಭಾಗದಲ್ಲಿ ಗುರುತು ಮಾಡಿದ್ದಂತಹ ಸ್ಪಾಟ್ ನಂಬರ್ 13ರಲ್ಲಿ ಮಳೆಯ ಮಧ್ಯೆಯೂ ಕೂಡ ಈಗ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ತೆಗೆದಿರುವಂತಹ ಮಣ್ಣಲ್ಲಿ ಮೂಳೆ ಇದೆ ಅಂತ ದೂರುದಾರ ಹೇಳ್ತಾ ಇದ್ದ. ನಿನ್ನೆಯಿಂದ ಸ್ಪಾಟ್ ನಂಬರ್ 13ರ ಉತ್ಖನನ ನಡೀತಾ ಇರೋದು. ತೆಗೆದಿರುವಂತಹ ಮಣ್ಣಲ್ಲಿ ಮೂಳೆ ಇದೆ ಅಂತ ದೂರುದಾರ ಹೇಳ್ತಾ ಇರೋದು. ಆ ಮಣ್ಣಲ್ಲಿ ಏನಿದೆ ಅಂತ ಸೋಕೋ ಟೀಮ್ನಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. ಮಣ್ಣನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾ ಇದೆ ಸೋಕೋ ಟೀಮ್. ಆದರೆ ದೂರುದಾರ ಹೇಳಿದಂತೆ ಯಾವುದೇ ಮೂಳೆ ಪತ್ತೆಯಾಗಿಲ್ಲ. 5 ನಿಮಿಷ ಮಣ್ಣನ್ನ ಪರಿಶೀಲನೆ ಮಾಡಲಾಯಿತು. ಮಣ್ಣು ಪರಿಶೀಲನೆ ನಡೆಸಿ ವಾಪಸ್ಸಾಗಿದೆ ಸೋಕೋ ಟೀಮ್. ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿದ್ದರು. NHRC, ಸೋಕೋ ಟೀಮ್, SIT ಅಧಿಕಾರಿಗಳು, ಈ ರೀತಿಯಾಗಿ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಉತ್ಖನನ ಪ್ರಕ್ರಿಯೆ. ಈ ಮಧ್ಯದಲ್ಲಿ ಆತ ಅನುಮಾನವನ್ನು ವ್ಯಕ್ತಪಡಿಸ್ತಾನೆ. ಬಹಳಷ್ಟು ಆಳದಲ್ಲಿ ತೆಗೆದು ಹಾಕಿರುವಂತಹ ಮಣ್ಣೇನಿದೆ, ಗುಂಡಿ ಆಳದಲ್ಲಿರುವಂತಹ ಮಣ್ಣು, ಅದರಲ್ಲಿ ಮೂಳೆಗಳಿದೆ ಅಂತ ಆತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ಸ್ಥಳದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇಂಥದ್ದೊಂದು ಅನುಮಾನ ಆತನಿಗೆ ಯಾಕೆ ಬಂತು? ಹೇಗೆಲ್ಲ ಪರಿಶೀಲನೆ ಮಾಡಲಾಯಿತು? ಅಲ್ಲಿ ಬೋನ್ಗಳಿದೆ ಅಂತ ಅವನಿಗೆ ಹೇಗೆ ಅನುಮಾನ ಬಂತು? ಎಸ್ ಅರುಣ್, ಕಳೆದ 4 ಗಂಟೆಗಳಿಂದಲೂ ಕೂಡ ಅಷ್ಟೇ ಸ್ಪಾಟ್ ನಂಬರ್ 13ರಲ್ಲಿ ಉತ್ಖನನ ಕಾರ್ಯ ಅನ್ನುವಂಥದ್ದು ನಡೀತಾನೆ ಇದೆ. ಒಂದು ಕಡೆ ಮಳೆ ಕೂಡ ನಿರಂತರವಾಗಿ ಮಧ್ಯಾಹ್ನದಿಂದ ಬರ್ತಾ ಇದೆ. ಮಳೆ ನಡುವೆಯೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡೋದು ಬೇಡ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಈಗಾಗಲೇ SIT ಅಧಿಕಾರಿಗಳು ಬಂದಿರುವಂತದ್ದು. ಅದರಂತೆ ಉತ್ಖನನ ಕಾರ್ಯ ಆಗ್ತಾ ಇದೆ. ಉತ್ಖನನ ಕಾರ್ಯದ ನಡುವೆಯೂ ಕೂಡ ಅಷ್ಟೇ ದೂರುದಾರ ಒಂದು ಕೆಲ ಸಮಯ ಅಲರ್ಟ್ ಆಗ್ತಾನೆ. ನನ್ನ ಬಲಭಾಗದ ದೃಶ್ಯಾವಳಿಯಲ್ಲೂ ಕೂಡ ಅಷ್ಟೇ ನಮ್ಮ ಕ್ಯಾಮರಾಮನ್ ವಿಶ್ವನಾಥ್ ಅವರು ತೋರಿಸ್ತಾರೆ. ನೀವು ನೋಡ್ತಾ ಇರ್ಬೋದು, ಮಳೆ ಬರ್ತಾನೆ ಇದೆ. ಆದರೂ ಕೂಡ ಅಷ್ಟೇ ಅಲ್ಲಿ AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಸೋಕೋ ಟೀಮ್ ಆಗಿರ್ಬೋದು, SIT ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಅಷ್ಟೇ ಕೊಡೆಯನ್ನ ಇಟ್ಕೊಂಡು ನಿಂತಿರುವಂತದ್ದು. ಆದ್ರೆ ದೂರುದಾರ ಮಾತ್ರ ರೈನ್ ಕೋಟ್ ಅನ್ನು ಹಾಕೊಂಡಿದ್ದಾನೆ. ರೈನ್ ಕೋಟ್ ಹಾಕೊಂಡಂತ ದೂರುದಾರ ಪ್ರತಿಯೊಂದನ್ನು ಕೂಡ ಅಷ್ಟೇ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಅಲ್ಲಿ JCBಯ ಮುಖಾಂತರವಾಗಿ ಮಣ್ಣು ತೆಗೆಯುವಂತಹ ವೇಳೆಯಲ್ಲಿ ಪ್ರತಿ ಬಾರಿ ಮಣ್ಣು ತೆಗೆದಾಗ್ಲೂ ಕೂಡ ಅಷ್ಟೇ ಆ ಒಂದು ಮಣ್ಣಿನಲ್ಲಿ ಏನಾದ್ರೂ ಅವಶೇಷಗಳಿದೆಯಾ ಅನ್ನುವಂಥದ್ದನ್ನು ಆತ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾನೆ. ಅದರಂತೆ ಸುಮಾರು 20 ರಿಂದ 25 ನಿಮಿಷಗಳ ಹಿಂದೆ ಒಮ್ಮೆ ಮಣ್ಣು ತೆಗೆದಂತಹ ವೇಳೆಯಲ್ಲಿ ಆತ ನೇರವಾಗಿ ಓಡೋಡಿ ಬರ್ತಾನೆ. ಆ ಮಣ್ಣನ್ನ ಯಾವುದೇ ಕಾರಣಕ್ಕೂ ಈ ಗುಡ್ಡದ ಮೇಲೆ ಹಾಕಬೇಡ, ಸಪರೇಟ್ ಆಗಿ ಹಾಕುವಂತ ಆಪರೇಟರ್ ಹೇಳ್ತಾನೆ. ಆಗ ಇಮಿಡಿಯೇಟ್ ಆಗಿ AC ಅವರ ಬಳಿ ಕೂಡ ಬರ್ತಾನೆ. ಬಂದಂತ ವೇಳೆ ಅಲ್ಲಿ ಮೂಳೆ ಇರುವಂತಹ ಸಾಧ್ಯತೆ ಇದೆ, ಮೂಳೆ ರೀತಿ ಕಾಣ್ತಾ ಇದೆ ಅಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಸಪರೇಟ್ ಆಗಿ ಆ ಒಂದು JCB ಆಪರೇಟರ್ನ ಬಲಭಾಗಕ್ಕೆ ಹಾಕ್ಸಾನೆ. ಬಲಭಾಗಕ್ಕೆ ಹಾಕ್ಸಿದಂತ ತಕ್ಷಣವೇ ಇಲ್ಲಿದ್ದಂತಹ ಸೋಕೋ ಟೀಮ್ ಏನ್ ಕಾಣ್ತಾ ಇದೆ, ಅವರು ಇಮಿಡಿಯೇಟ್ ಆಗಿ ಆ ಒಂದು ಭಾಗಕ್ಕೆ ಹೋಗ್ತಾರೆ. ಆ ಒಂದು ಮಣ್ಣನ್ನ ಸಣ್ಣ JCBಯ ಮುಖಾಂತರವಾಗಿ ಹಗಿಯೋದಕ್ಕೆ ಶುರು ಮಾಡ್ತಾರೆ. ಸುಮಾರು 5 ನಿಮಿಷಗಳ ಕಾಲ ಕಂಪ್ಲೀಟ್ ಆಗಿ ಕೇವಲ ಒಮ್ಮೆ ಬಾರಿ ತೆಗೆದಂತ ಮಣ್ಣು ಅಷ್ಟೇ, ಸುಮಾರು 3-4 ಬಾರಿ ಅದೇ ಪ್ಲೇಸ್ ನಲ್ಲಿ ತೆಗೆದಂತ ಮಣ್ಣನ್ನ ಸಪರೇಟ್ ಆಗಿ ಹಾಕಿಸಿ ಅದರಲ್ಲಿ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಸುಮಾರು 5 ನಿಮಿಷಗಳ ಸತತ ಪರಿಶೀಲನೆ ಬಳಿಕ ಗೊತ್ತಾಗುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಮೂಳೆ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಅಸ್ಥಿ ಕಳೆಬರ ಯಾವುದು ಇಲ್ಲ ಅನ್ನುವಂಥದ್ದನ್ನ. ಇದಾದಂತ ಬಳಿಕ ಎಗೇನ್ ಮತ್ತೆ JCB ಆಪರೇಟರ್ಗೆ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಆಲ್ಮೋಸ್ಟ್ ಈಗಿರುವಂತಹ ಮಾಹಿತಿಯ ಪ್ರಕಾರ ಒಂದು 15 ಅಡಿಯಷ್ಟು ಈಗಾಗಲೇ ಡೀಪ್ ಆಗಿ ಮಣ್ಣನ್ನೇನೋ ತೆಗೆದಿದ್ದಾರೆ. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕುರುಹುಗಳನ್ನುವಂಥದ್ದು ಸಿಕ್ಕಿಲ್ಲ. ಬದಲಾಗಿ ದೂರುದಾರನು ಕೂಡ ಅಷ್ಟೇ ಮಳೆ ಬಂದರೂ ಕೂಡ ಅಷ್ಟೇ ಮಳೆಯಲ್ಲಿ ನೆನೆಕೊಂಡೇ ಸದ್ಯಕ್ಕೆ ಅಲ್ಲಿ ಪ್ರತಿಯೊಂದನ್ನು ಕೂಡ ಅಷ್ಟೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು, ದೂರುದಾರನು ಕೂಡ ಈಗಾಗಲೇ ಅಲ್ಲೇ ನಿಂತ್ಕೊಂಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಆತ ಯಾರೇ ಹೋದ್ರೂ ಕೂಡ ಅಷ್ಟೇ ಆ ಒಂದು ಸ್ಪಾಟ್ನಿಂದ ಆತ ಮಾತ್ರ ಕದಲ್ತಾ ಇಲ್ಲ. ಯಾಕಂದ್ರೆ ಈ ಸೋಕೋ ಟೀಮ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಬರ್ತಾರೆ, ನೋಡ್ಕೊಂಡು ಹೋಗ್ತಿದ್ದಾರೆ. ಆದರೆ ಆತ ಮಾತ್ರ ಎಷ್ಟೇ ಮಳೆ ಬಂದರೂ ಕೂಡ ಅಷ್ಟೇ ರೈನ್ ಕೋಟ್ ಅನ್ನು ಹಾಕೊಂಡು ಮಳೆಯಲ್ಲಿ ನಿಂತ್ಕೊಂಡು ಕಂಪ್ಲೀಟ್ ಆದಂತಹ ಕಾರ್ಯಾಚರಣೆಯನ್ನು ನೋಡ್ಕೊಂಡು ಕೂತಿದ್ದಾರೆ. ಜೊತೆಗೆ ಆ AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಅಷ್ಟೇ, ಅವರು ಕೂಡ ಅಷ್ಟೇ. ಯಾಕಂದ್ರೆ ಈ ಕಂಪ್ಲೀಟ್ ಕಾರ್ಯಾಚರಣೆಯಲ್ಲಿ ಅವರು ಕೂಡ ಮಳೆಯಲ್ಲೇ ನೆನ್ಕೊಂಡು ಅವರು ಒಂದು ರೈನ್ ಕೋಟ್ ಅನ್ನು ಹಾಕಂದ್ರೆ ಏನೋ ಒಂದು ಚೇರ್ನಲ್ಲಿ ಕೂತಿದ್ದಾರೆ. ಅವರು AC ಅವರವರು ACನೂ ಕೂಡ ಅಷ್ಟೇ ಎಷ್ಟೇ ಮಳೆ ಬಂದರೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಆಯಿತು ಕಾರ್ಯಾಚರಣೆ ಅನ್ನುವಂಥದ್ದು ಮುಗಿಲಿ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಉಳಿದಂತೆ ಈಗಾಗಲೇ SP ಆಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮೋದ್ ಅವರು ಕೂಡ ಅಷ್ಟೇ ಬಂದಿದ್ದಾರೆ. ಅವರು ತಮ್ಮ ಸಿಬ್ಬಂದಿಯವರ ಮುಖಾಂತರವಾಗಿ ಛತ್ರಿಯನ್ನು ಇಟ್ಕೊಂಡು ಅವರು ಕೂಡ ಅಷ್ಟೇ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂಥದ್ದು. ಏನಕ್ಕೆ ಈ ರೀತಿಯಾಗಿ AC ಆಗಿರ್ಬೋದು, SP ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಘಟನಾ ಸ್ಥಳದಲ್ಲಿ ಬಿಟ್ಟಿದ್ದಾರೆ ಅಂತಂದ್ರೆ ಒಂದು ರೀಸನ್ ಅಂತಂದ್ರೆ ಆತ ಸಡನ್ ಆಗಿ ಒಂದಷ್ಟು ಅಂಶಗಳು ಪತ್ತೆ ಆಗ್ತಿದೆ, ಮೂಳೆ ಸಿಗ್ತಾ ಇದ್ದಂಗಿದೆ, ಅದು ಮೂಳೆ ಇದ್ದಾಗಿದೆ ಅಂತ ಹೇಳ್ಬಿಟ್ಟು ಒಂದು ರೀತಿ ಅದಕ್ಕೆ ಆತ ಎಕ್ಸೈಟ್ ಆಗ್ತಾ ಇದ್ದಾನೆ. ಆ ಒಂದು ಕಾರಣಕ್ಕೋಸ್ಕರನೇ ಇಲ್ಲ ಇಲ್ಲೇ ಈ ಖುದ್ದಾಗಿ ಇದ್ದು ಪರಿಶೀಲನೆ ಮಾಡೋಣ ಅಂತ ಕಾರಣಕ್ಕೋಸ್ಕರ AC ಎಲ್ಲರೂ ಕೂಡ ಅಷ್ಟೇ ಅಲ್ಲಿ ಉಳ್ಕೊಂಡಿದ್ದಾರೆ. ಇನ್ನು 4
ಗಂಟೆಗಳಿಂದ, ಯಾಕಂದ್ರೆ ಮಧ್ಯಾಹ್ನ 12 ಗಂಟೆಗೆ ಇವತ್ತಿನ ಕಾರ್ಯಾಚರಣೆ ಶುರುವಾಗುತ್ತೆ. ನಿನ್ನೆ ಈಗೇನು ಒಂದು ಪ್ಲೇಸ್ ಕಾಣ್ತಾ ಇದೆ, ಆ ಒಂದು ಪ್ಲೇಸ್ ನಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು. ಅದೇ ಒಂದು ಪ್ಲೇಸ್ ನ ಆತ ರೆಕಗ್ನೈಸ್ ಕೂಡ ಮಾಡಿರುವಂತದ್ದು. ಅಲ್ಲಿ ಸುಮಾರು 20 ಅಡಿಯಷ್ಟು ಡೀಪ್, ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ, ಈಗ ಮಳೆ ಬಂದಿದೆ, ಮಳೆ ನೀರು ಕೂಡ ನಿಂತಿದೆ. ಇದೇ ಒಂದು ಜಾಗದಲ್ಲಿ ಸುಮಾರು 20 ಅಡಿಯಷ್ಟು ಡೀಪ್ ಆಗಿ ಮಣ್ಣನ್ನ ತೆಗೆದ್ರು, ಪರಿಶೀಲನೆಯನ್ನ ಮಾಡ್ತಾರೆ. ಆದ್ರೆ ಯಾವುದೇ ರೀತಿಯಂತ ಕಳೆ ಬರ ಪತ್ತೆ ಆಗೋದಿಲ್ಲ. ಎಗೈನ್ ಆತ ರಾತ್ರಿ 7:30 ಸುಮಾರಿಗೆ ಹೇಳ್ತಾನೆ, ಆ ಒಂದು ಕರೆಂಟ್ ಪೋಲ್ ಏನ್ ಕಾಣ್ತದೆ, 2 ಪೋಲ್ಗಳು ಏನ್ ಕಾಣ್ತದೆ, ಆ 2 ಪೋಲ್ಗಳ ಪಕ್ಕದಲ್ಲಿ ನಾನು ಹೂತಿಟ್ಟಿದ್ದೀನಿ ಅನ್ನುವಂಥದ್ದನ್ನ ಕೂಡ ಆತ ಹೇಳ್ತಾನೆ. ಎಲ್ಲೊಂದ್ ಕಡೆ ಅಧಿಕಾರಿಗಳು ಹೇಳ್ತಾರೆ, ಯಾಕಂದ್ರೆ ಪದೇ ಪದೇ ಈ ರೀತಿಯಂತ ಜಾಗ ಚೇಂಜ್ ಮಾಡ್ತಿರೋದ್ರಿಂದ ಅಧಿಕಾರಿಗಳಿಗೆ ಸಹಜವಾಗಿ ಒಂದು ಅನುಮಾನ ಮೂಡುತ್ತೆ. ನಿಜವಾಗ್ಲೂ ಈತ ನಿಜ ಹೇಳ್ತಿದ್ದಾನ, ಸುಳ್ಳು ಹೇಳ್ತಿದ್ದಾನ, ಒಂದು ಕೂಡ ಗೊತ್ತಾಗದ ಸ್ಥಿತಿಯಲ್ಲಿ ಅಧಿಕಾರಿಗಳು ಇರ್ತಾರೆ. ಆದ್ರೆ ಆತ ಕ್ಲಿಯರ್ ಕಟ್ ಆಗಿ ಹೇಳ್ತಾನೆ, ಇಲ್ಲ, ಆ ಒಂದು ಪೋಲ್ನ ಸುಮಾರು 5-6 ಅಡಿಗಳಷ್ಟು ದೂರದಲ್ಲಿ ನಾನು ಹೂತಾಕಿದ್ದೀನಿ ಅಂತ ಹೇಳ್ತೇನೆ. ಇದೇ ಒಂದು ರೀಸನ್ಗೋಸ್ಕರ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಆತನನ್ನ ಕರ್ಕೊಂಡು ಬಂದಿದ್ದಾರೆ. 12 ಗಂಟೆಯಿಂದ ಆಲ್ಮೋಸ್ಟ್ ಈಗ 4 ಗಂಟೆ ಆಗಿದೆ. 4 ಗಂಟೆ ಅಂದ್ರೆ 4 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಮಣ್ಣನ್ನ ತೆಗೆಯುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ. ಒಂದ್ ಕಡೆ ಧರ್ಮಸ್ಥಳದಲ್ಲಿ ಈಗಾಗಲೇ ಮಳೆ ಕೂಡ ನಿಲ್ತಾ ಇಲ್ಲ, ಮಧ್ಯಾಹ್ನದಿಂದಲೂ ಕೂಡ ಮಳೆ ಬರ್ತಿದೆ. ಮಳೆ ನಡುವೆ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡುವಂಥದ್ದು ಬೇಡ ಅಥವಾ ಡಿಲೇ ಮಾಡುವಂಥದ್ದು ಬೇಡ. ಮಳೆ ನೀರು ಬಂದರೂ ಕೂಡ ಅಷ್ಟೇ, ಆ ಗುಂಡಿ ಒಳಗಡೆ ಮಳೆ ನೀರು ನಿಂತಿದೆ ಅಂದ್ರೆ ಪಂಪ್ ಸೆಟ್ ಮುಖಾಂತರವಾಗಿ ಅದನ್ನ ತೆಗೆಯೋಣ ಅಥವಾ JCB ಮುಖಾಂತರವಾಗಿ ಆ ನೀರನ್ನ ಹೊರ ತೆಗೆಯೋಣ. ಆದ್ರೆ ಕಾರ್ಯಾಚರಣೆಯನ್ನ ನಿಲ್ಲಿಸುವಂತದ್ದು ಬೇಡ ಅನ್ನುವಂಥ ಒಂದು ನಿರ್ಧಾರಕ್ಕೆ ಇಲ್ಲಿನ ಸ್ಥಳೀಯ AC ಅವರು ಕೂಡ ಬಂದಿದ್ದಾರೆ. ಅದೇ ಒಂದು ಕಾರಣಕ್ಕೋಸ್ಕರ ACನೂ ಕೂಡ ಅಷ್ಟೇ ಖುದ್ದಾಗಿ ಸ್ಪಾಟ್ ನಲ್ಲೇ ಕೂತ್ಕೊಂಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಅಷ್ಟೇ ಈಗಾಗಲೇ ಅವರು ಕೂಡ ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸ್ಟಾಫ್, ಯಾಕಂದ್ರೆ ಪ್ರತಿಯೊಂದನ್ನು ಕೂಡ ವಿಡಿಯೋ ಚಿತ್ರೀಕರಣವನ್ನು ಮಾಡ್ಕೊಂತಿದ್ದಾರೆ. ಮಳೆ ನಡುವೆ ಕೂಡ ಅಷ್ಟೇ ವಿಡಿಯೋ ಚಿತ್ರೀಕರಣವನ್ನ ಪ್ರತಿಯೊಂದನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ನಾಳೆ ದಿನ ಬೇರೆ ರೀತಿಯಂತ ಅಲಿಗೇಷನ್ಸ್ ಬರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಅದಕ್ಕೆ ಯಾವುದಕ್ಕೂ ಕೂಡ ಆಸ್ಪದ ಕೊಡ್ತಿಲ್ಲ. ಇನ್ನೊಂದು ಕಡೆ ನೀವು ನೋಡ್ತಾ ಇರ್ಬೋದು, ದೂರುದಾರನು ಕೂಡ ಅಷ್ಟೇ ಆತನಿಗೆ ಒಂದು ಕಡೆ ನಿಲ್ಲೋಕಾಗ್ತಿಲ್ಲ. ಯಾಕಂದ್ರೆ ಆ AC ಅವ್ರ ಪಕ್ಕದಲ್ಲಿ ನಿಲ್ತಿದ್ದ, ಕಾರ್ಯಾಚರಣೆಯನ್ನು ವೀಕ್ಷಣೆ ಮಾಡ್ತಿದ್ದ. ಈಗ ಮತ್ತೆ ಆತ ನಡ್ಕೊಂಡೋಗ ಆ ಮಣ್ಣಲ್ಲಿ ಎಲ್ಲಾದ್ರೂ ಯಾವ್ದಾದ್ರು ಮೂಳೆಗಳು ಬಿದ್ದಿದೆಯಾ ಅಂತ ಹೇಳ್ಬಿಟ್ಟು ಆತನೇ ಖುದ್ದಾಗಿ ಹೋಗಿ ಪರಿಶೀಲನೆ ಮಾಡೋಕೆ ಮುಂದಾಗಿರುವಂತದ್ದು. ಈಗ ನೀವು ನೋಡ್ತಾ ಇರ್ಬೋದು, ಆ JCB ಹಿಂಭಾಗದಿಂದ ಆ ಕಡೆ ಎಲ್ಲಾನು ಕೂಡ ಆತ ನೋಡ್ಕೊಂಡು ಬರ್ತಿದ್ದಾನೆ. ಯಾಕಂದ್ರೆ ಎಲ್ಲಾದ್ರೂ ಈ ಮಣ್ಣು ಗುಡ್ಡೆ ರಾಶಿ ಹಾಕಿರುವಂತಹ ಮಧ್ಯೆ ಯಾವ್ದಾದ್ರು ಮೂಳೆ ಇದೆಯೇನೋ, ಯಾಕಂದ್ರೆ ನಾನು ಇಲ್ಲೇ ಊತಿದ್ದೆ ಅನ್ನುವಂಥದ್ದು ಆತನ ಆತ್ಮವಿಶ್ವಾಸ. ಆದ್ರೆ ಯಾವುದೇ ರೀತಿಯಂತ ಕುರುಹುಗಳು ಸಿಗ್ತಿಲ್ಲ. ಆದ್ರೂ ಕೂಡ ಆತ ಒಂದ್ ಕಡೆ ನಿಲ್ತಾ ಇಲ್ಲ, ಒಮ್ಮೆ ಆ ಕಡೆ ತಿರುಗಾಡ್ತಿರ್ತಾನೆ, ಮತ್ತೊಮ್ಮೆ ಈ ಕಡೆ ಬರ್ತಾನೆ, ಬಂದಂತೇಳಿ ಅಗದಿರುವಂತ ಮಣ್ಣಲ್ಲಿ ಏನಾದ್ರೂ ಇದೆಯಾ ಅಂತೇಳಿ ಕಾಲ್ನಲ್ಲಿ ಅಲ್ಲಾಡ್ಸ್ ನೋಡ್ತಾನೆ. ಈ ರೀತಿಯಾಗಿ ಅಂದ್ರೆ ಆತನಿಗೆ ಎಲ್ಲೋ ಒಂದು ಕಡೆ ಆತ್ಮಸ್ಥೈರ್ಯ ಅನ್ನುವಂಥದ್ದು ಕುಗ್ತಾ ಇದೆಯಾ ಅಂತ ಅನ್ಸುತ್ತೆ. ಯಾಕಂದ್ರೆ ಆತ ನಿನ್ನೆ ಇದ್ದಂತಹ ಒಂದಷ್ಟು ಎನರ್ಜಿ ಆತನಲ್ಲಿ ಇವತ್ತು ಕಾಣ್ತಾ ಇಲ್ಲ. ಯಾಕಂದ್ರೆ ನಿನ್ನೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದ, ಎನರ್ಜಿಟೆಕ್ ಆಗಿದ್ದ, ಎಕ್ಸಾಕ್ಟ್ ಆಗಿ ಹೋದ 13ನೇ ಪಾಯಿಂಟ್ ಇಲ್ಲೇ ನಾನು ಹೂತಿಟ್ಟಿದ್ದೀನಿ ಅಂತ ಹೇಳ್ದ. ಆ ಒಂದು ಸಂದರ್ಭದಲ್ಲಿ GPR ಯಂತ್ರ ಬಂದಾಗಂತೂ ಆತ ತುಂಬಾ ಲವಲವಿಕೆಯಿಂದ ಇದ್ದ. ಆದ್ರೆ ನಿನ್ನೆ ಇಡೀ ದಿನ ಕಾರ್ಯಾಚರಣೆ ಮಾಡಿದಂತಹ ಬಳಿಕ ಯಾವುದೇ ರೀತಿಯಂತಹ ಅಸ್ಥಿ ಸಿಕ್ಲಿಲ್ಲ ಅಂದಾಗ ಆತ ಎಲ್ಲೋ ಒಂದು ರೀತಿ ನರ್ವಸ್ ಆಗೋಕೆ ಹೋಗ್ತಾನೆ. ಇವತ್ತು ಕೂಡ ಅಷ್ಟೇ ಬೆಳಗ್ಗೆಯಿಂದಲೂ ಕೂಡ ಒಂದು ರೀತಿ ನರ್ವಸ್ ಆಗಿದ್ದಾನೆ. ಯಾರಂದ್ರೂ ಕೂಡ ಮಾತಾಡ್ತಿಲ್ಲ. ಏನಾದ್ರೂ ಆಕ್ಟಿವಿಟೀಸ್ ಅಲ್ಲಿ ಏನಾದ್ರೂ ಕಂಡು ಬಂತು ಅಂದಾಗ ಮಾತ್ರ ಇಮಿಡಿಯೇಟ್ ಆಗಿ AC ಅವ್ರ ಹತ್ರ ಬರ್ತಾನೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಅಂದ್ರೆ ತುಂಬಾ ಡೀಪ್ ಆಗಿ ಆತ ಅಬ್ಸರ್ವ್ ಮಾಡ್ತಿದ್ದಾನೆ. ಯಾಕಂದ್ರೆ ಯಾವುದೇ ಒಂದು ಸಣ್ಣ ಕುರುಹು ಸಿಕ್ಕಿದ್ರು ಕೂಡ ಅಷ್ಟೇ ಈ ಒಂದು ಪ್ರಕರಣ ಬೇರೆ ರೀತಿಯಾದಂತ ಟರ್ನ್ ತಗೊಳುತ್ತೆ. ಇಲ್ಲ ಅಂತಂದ್ರೆ ಇವತ್ತು SIT ಅಧಿಕಾರಿಗಳು ಒಂದು ಏನ್ ನಿರ್ಧಾರಕ್ಕೆ ಬರ್ತಿದ್ದಾರೆ ಅಂತಂದ್ರೆ, ಇವತ್ತು ಏನು ಸಿಕ್ಕಿಲ್ಲ ಅಂತಂದ್ರೆ ಇದೇ ರೀತಿಯಂತ ಕಾರ್ಯಾಚರಣೆಯನ್ನ ತಡೆ ಹಿಡಿಯೋಣ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಯಾಕಂದ್ರೆ ಆಲ್ಮೋಸ್ಟ್ ಇದು 16ನೇ ಸ್ಪಾಟ್ ಇದು ಅಗೀತಾ ಇರುವಂತದ್ದು. 16ನೇ ಸ್ಪಾಟ್ ನಲ್ಲೂ ಕೂಡ ಅಷ್ಟೇ ಏನೂ ಸಿಕ್ತಿಲ್ಲ. ಆತ ಹೇಳ್ತಿರುವಂತ ಎಲ್ಲಾ ಒಂದು ಜಾಗದಲ್ಲೂ ಕೂಡ ಮಣ್ಣು ಹಗಿತಾ ಇದೀವಿ, ಏನು ಸಿಕ್ಕಿಲ್ಲ ಅಂತಂದಾಗ ಯಾಕೆ ದಿನನಿತ್ಯವೂ ಕೂಡ ಅಷ್ಟೇ ಈ ರೀತಿಯಾಗಿ ಪಾಯಿಂಟ್ ಗಳನ್ನು ತೋರಿಸ್ತದೆ, ಹಾಕೊಂಡು ಹೋಗ್ತದೆ, ಏನು ಪ್ರಯೋಜನ ಇಲ್ಲ ಅಂತ ಒಂದು ಕಾರಣಕ್ಕೋಸ್ಕರ SIT ಅಧಿಕಾರಿಗಳು ಬೇರೆ ರೀತಿಯಂತ ತನಿಖೆಯ ನಿರ್ಧಾರವನ್ನ ಕಾಯ್ಕೊಳ್ಳುವಂತ ಸಾಧ್ಯತೆಗಳಿದಾವೆ. ಜೊತೆಗೆ 13ನೇ ಸ್ಪಾಟ್ ಅನ್ನು ಕೂಡ ಸ್ಪೆಸಿಫಿಕ್ ಆಗಿ ಹೋಲ್ಡ್ ಮಾಡಿಟ್ಟಿದ್ರೆ, ಏನಕ್ಕಂದ್ರೆ ಈ 13ನೇ ಸ್ಪಾಟ್ ನಲ್ಲಿ ಆತ ಸಾಮೂಹಿಕವಾಗಿ ಶವಗಳನ್ನ ಹೂತಾಕಿದ್ದೀನಿ, ನಾನು ಸುಮಾರು 8ಕ್ಕೂ ಅಧಿಕ ಶವಗಳನ್ನ ಇಲ್ಲೇ ಮಣ್ಣು ಮಾಡಿದ್ದೀನಿ, ಇಲ್ಲಿ ಅಸ್ಥಿ ಪಂಜರ ಸಿಗುತ್ತೆ, 1-2 8 ಅಸ್ಥಿ ಪಂಜರಗಳು ಸಿಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದ. ಆ ಒಂದು ಕಾರಣಕ್ಕೋಸ್ಕರ ಮತ್ತು ಮಣ್ಣು ಅತಿ ಡೀಪ್ ಆಗಿ ಹೋಗಿದೆ. ಯಾಕಂದ್ರೆ ಆತ ಶವಗಳನ್ನು ಹೂತಿಟ್ಟಿದ್ದ ಸಂದರ್ಭದಲ್ಲಿ ಕೇವಲ 5 ಅಡಿಯಷ್ಟು ಮಾತ್ರ ಮಣ್ಣಿತ್ತು. ಇವತ್ತಿನ ಪ್ರಕಾರವಾಗಿ ಸುಮಾರು 20 ಅಡಿಗೂ ಅದಕ್ಕೆ ಮಣ್ಣಿದೆ. ಆ ಒಂದು ನಿಟ್ಟಿನಲ್ಲಿ ಆತ 20 ಅಡಿಯಷ್ಟು ಅಗಿಬೇಕು ಅಂತ ಹೇಳಿದ್ದ. ಇದೇ ಒಂದು ಕಾರಣಕ್ಕೋಸ್ಕರ ತಡ ಆಗ್ತಿರುವಂತಹದ್ದು. ಜೊತೆಗೆ ನೀವು ಜನರನ್ನು ಕೂಡ ನೋಡ್ತಾ ಇರಬಹುದು. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಇವತ್ತು 13ನೇ ಸ್ಪಾಟ್ ಅನ್ನುವಂಥದ್ದು ಹೆಂಗೆ ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಅಂತಂದ್ರೆ, ಪ್ರತಿಯೊಬ್ರು ಕೂಡ ಅಷ್ಟೇ ಬಂದು ಏನಾಗಬಹುದು, 13ನೇ ಸ್ಪಾಟ್ ಅಲ್ಲಿ ಏನಾದ್ರೂ ಸಿಗುತ್ತಾ, ಯಾಕಂದ್ರೆ ಆತ ತುಂಬಾ ಕಾನ್ಫಿಡೆಂಟ್ ಆಗಿದ್ದ. ಎಲ್ಲರೂ ಕೂಡ ಅಷ್ಟೇ 13ನೇ ಸ್ಪಾಟ್ ನ ಮೇಲೆ ಕಣ್ಣನ್ನಿಟ್ಟಿದ್ರು, ಏನಾದ್ರೂ ಅಸ್ಥಿ ಪಂಜರ ಸಿಗುತ್ತಾ, 1-2 ಸುಮಾರು 8ಕ್ಕೂ ಅಧಿಕ ಶವಗಳನ್ನು ಹೂತಿಟ್ಟಿದೆ ಅಂದಿದ್ದ, ಏನಾದ್ರೂ ಸಿಗುತ್ತೇನೋ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಕೂಡ ಅಷ್ಟೇ ಜನರಲ್ಲಿ ಮೂಡಿರುವಂತದ್ದು. ಇದೇ ಕಾರಣಕ್ಕೋಸ್ಕರ ಬೆಳಿಗ್ಗೆಯಿಂದ ಎಷ್ಟೇ ಮಳೆ ಬಂದರೂ ಕೂಡ ಅಷ್ಟೇ ಜನ ಮಾತ್ರ ಇಲ್ಲಿಂದ ಕದಲ್ತಾ ಇಲ್ಲ. ನೋಡೋಣ ಕಾರ್ಯಾಚರಣೆ ಹೇಗಿರುತ್ತೆ, ಜೊತೆಗೆ ಅದರಲ್ಲೂ ಕೂಡ ಅಷ್ಟೇ SIT ಅವರು ಮಣ್ಣು ಹಾಕಿರುವಂತಹ ಕಾರ್ಯಾಚರಣೆ ಆಗಿರುತ್ತೆ. ಮತ್ತು ಕಾರ್ಯಾಚರಣೆಯ ಜೊತೆಗೆ ಮೈನ್ ಆಗಿ ಮಾಸ್ಕ್ ಮ್ಯಾನ್ ಅನ್ನ ನೋಡುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಜನ ಬಂದಿದ್ದಾರೆ. ಯಾಕಂದ್ರೆ ಯಾರು ಈ ವ್ಯಕ್ತಿ, ಇಷ್ಟೊಂದು ಶವಗಳನ್ನು ಊತಾಕಿರುವಂತಹ ವ್ಯಕ್ತಿ ಹೇಗಿದ್ದಾನೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಕೂಡ ಅಷ್ಟೇ ಜನರಲ್ಲಿ ಸಹಜವಾಗಿದೆ. ಅದೇ ಒಂದು ಕಾರಣಕ್ಕೋಸ್ಕರ
ಇಲ್ಲಿ ಪ್ರತಿಯೊಬ್ಬರು ಕೂಡ ನೆರೆದಿರುವಂತದ್ದು. ಒಂದು ಕಡೆ ಮಳೆ ಬರ್ತಿದ್ರು ಯಾವುದೇ ಕಾರಣಕ್ಕೂ ಜನ ಕೂಡ ಇಲ್ಲಿಂದ ಹೋಗ್ತಿಲ್ಲ, ಮತ್ತೊಂದು ಕಡೆ ಕಾರ್ಯಾಚರಣೆನೂ ಕೂಡ ಅಷ್ಟೇ ಸದ್ಯಕ್ಕೆ ನಿಲ್ಲುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಬಹುತೇಕ ಇನ್ನೊಂದು 1 ರಿಂದ 2 ಗಂಟೆ, ಆಲ್ಮೋಸ್ಟ್ 6 ರಿಂದ 6:30 ವೇಳೆಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. 13ನೇ ಸ್ಪಾಟ್ನಲ್ಲಿ ನಿಜವಾಗ್ಲೂ ಶವಗಳನ್ನ ಹೂತಿಟ್ಟಿದ್ರೆ ಅಥವಾ ಇದು ಕೂಡ ಅಷ್ಟೇ ಸುಳ್ಳ ಅನ್ನುವಂಥದ್ದು ಬಹುತೇಕ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗಲಿದೆ. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇನ್ನು ಧರ್ಮಸ್ಥಳದ ಶೋಧದ ಬಗ್ಗೆ ಗೃಹ ಸಚಿವರಿಗೆ ಪ್ರಣವ್ ಮೊಹಾಂತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಈವರೆಗಿನ ಎಲ್ಲ ಮಾಹಿತಿಗಳನ್ನ ಗೃಹ ಸಚಿವರಿಗೆ ಕೊಟ್ಟಿರೋದು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಈವರೆಗಿನ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಯಾವ ಸ್ಪಾಟ್ನಲ್ಲಿ ಮೂಳೆ ಪತ್ತೆಯಾಯಿತು, ಎಲ್ಲೆಲ್ಲಿ ಉತ್ಖನನ ಪ್ರಕ್ರಿಯೆ ಮಾಡಲಾಗಿದೆ, ಮುಂದಿನ ಕಾರ್ಯಾಚರಣೆ ಏನು. ಮೊಹಾಂತಿ ಭೇಟಿಯ ಬೆನ್ನಲ್ಲೇ ಸಿಎಂ ಭೇಟಿಯಾಗಿದ್ದಾರೆ. ಪರಮೇಶ್ವರ್ ವಿಧಾನಸೌಧದ ಮೊಗಸಾಲೆ ಬಳಿಯ ಕೊಠಡಿಯಲ್ಲಿ ಭೇಟಿಯಾಗಿ ಪ್ರಕರಣದ ತನಿಖೆಯ ಪ್ರಗತಿ ಬಗ್ಗೆ ಸಿಎಂಗೆ ಗೃಹ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಯಿಂದ ಪಡೆದಂತಹ ಮಾಹಿತಿಯನ್ನು ಉತ್ಖನನ ಸ್ಥಗಿತದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ನಿರ್ಧಾರವನ್ನ ಘೋಷಣೆಯನ್ನ ಮಾಡುವಂತಹ ಸಾಧ್ಯತೆಗಳಿದೆ. ಸಿಎಂ ಅವರನ್ನ ಭೇಟಿಯಾಗಿರೋದು ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಎಲ್ಲ ಮಾಹಿತಿಯನ್ನು ಕೊಟ್ಟು ಹೋಗಿದ್ದಾರೆ. ಅಟ್ ಪ್ರೆಸೆಂಟ್ ಏನೆಲ್ಲ ಆಗಿದೆ, ಧರ್ಮಸ್ಥಳ ಭಾಗದಲ್ಲಿ ಹೂತಿಟ್ಟಂತಹ ಶವಗಳ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಟ್ ಪ್ರೆಸೆಂಟ್ ಇವತ್ತಿನವರೆಗೂ ಕೂಡ ಆದಂತಹ ಎಲ್ಲ ಬೆಳವಣಿಗೆಗಳು, ಯಾಕಂದ್ರೆ ಇದು ಸ್ಪಾಟ್ ನಂಬರ್ 13 ಏನಿದೆ, ಫೈನಲ್ ಆಗಿ ಉತ್ಖನನ ಶೋಧ ನಡೀತಾ ಇರುವಂತಹ ಜಾಗ. ಇಲ್ಲಿಂದ ಮುಂದೆ ಏನ್ ಮಾಡುತ್ತೆ ಎಸ್ಐಟಿ, ಈ ಪ್ರಕರಣದ ಮುಂದಿನ ತನಿಖೆ ಏನಾಗಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಬಗ್ಗೆ ಗೃಹ ಸಚಿವರ ಬಳಿ ಬಂದಂತಹ ಮೊಹಾಂತಿಯವರು ಚರ್ಚೆ ನಡೆಸಿ ಹೋಗದಂತ ಕಾಣಿಸ್ತಾ ಇದೆ. ಮಾಹಿತಿಯನ್ನು ಕೊಡೋದರ ಜೊತೆಗೆ, ಇಲ್ಲಿವರೆಗಿನ ಮಾಹಿತಿಯನ್ನು ಕೊಡೋದರ ಜೊತೆಗೆ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆಗೆ ಅವರು ಒಂದಿಷ್ಟು ಸಲಹೆಗಳನ್ನು ಗೃಹ ಸಚಿವರಿಂದ ತೆಗೆದುಕೊಂಡು ಹೋಗಿರಬಹುದು. ಆ ವಿಚಾರಗಳನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಗೃಹ ಸಚಿವರು ಭೇಟಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಹೇಳ್ತಾ ಇರುವಂಥ ವಿಚಾರ, ಸಿಎಂ ಸಿದ್ದರಾಮಯ್ಯನವರು ಈ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ, ಇದರ ಬಗ್ಗೆ ಘೋಷಣೆ ಮಾಡುವಂತಹ ಸಾಧ್ಯತೆಗಳಿದೆ. ಸ್ಟಾಪ್ ಮಾಡಬೇಕಾ, ಮುಂದಿನ ತನಿಖೆ ಇದೇ ರೀತಿಯಾಗಿ ಮುಂದುವರಿಬೇಕಾ ಅಥವಾ ಬೇರೆ ಆಯಾಮದಲ್ಲಿ ತನಿಖೆಯನ್ನು ನಡೆಸಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಇವತ್ತು ಫೈನಲ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂತದ್ದು ಆ ಒಂದು ಉತ್ಖನನ ಪ್ರಕ್ರಿಯೆ. ಸಹಜವಾಗಿ ಮೊಹಾಂತಿ ಅವರು ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಅಲ್ಲಿನ ಮಾಹಿತಿಯ ಜೊತೆಗೆ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆಗಳಿಗೆ ಅವರು ಸಹಜವಾಗಿ ಒಂದಿಷ್ಟು ಸಲಹೆಯನ್ನ ಪಡೆದುಕೊಂಡು ಹೋಗಿರುತ್ತಾರೆ. ಏನ್ ಅನಿಸ್ತಾ ಇದೆ ಇವತ್ತು ಈ ಉತ್ಖನನವನ್ನ ಸ್ಥಗಿತ ಮಾಡಬೇಕು ಅನ್ನುವಂಥ ಘೋಷಣೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ ಅನ್ಸುತ್ತಾ? ಅರುಣ್, ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣದ ತನಿಖೆಯನ್ನು ಮಾಡ್ತಿರುವಂಥ ಎಸ್ಐಟಿ ತಂಡದ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಾಂತಿ ಅವರು ಇವತ್ತು ವಿಧಾನಸೌಧದಲ್ಲಿ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಸಹಜವಾಗಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿದೆ. ಯಾಕೆಂತಂದರೆ 2-3 ವಿಚಾರಗಳಲ್ಲಿ ನಾವು ಗಮನಿಸಬೇಕು. ಒಂದು ಕಡೆ ಎಸ್ಐಟಿ ತನಿಖೆಯ ವಿರೋಧಿಸಿ ಒಂದಿಷ್ಟು ಕಡೆ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಜೊತೆಗೆ ಇನ್ನೊಂದು ಕಡೆ ಎಸ್ಐಟಿ ತನಿಖೆನ ಏನು ಮಾಡಿದೆ, ತನಿಖೆ ಮಾಡಿ ಉತ್ಖನನ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಏನೂ ಸಹ ಸಿಗ್ತಾ ಇಲ್ಲ. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ವಿಪಕ್ಷಗಳು ಸದನದ ಒಳಭಾಗದಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದಾವೆ. ಈ ಒಂದು ವಿಚಾರವಾಗಿ ಎಸ್ಐಟಿ ಏನು ತನಿಖೆಯನ್ನು ಮಾಡಿದೆ, ತನಿಖೆಯ ಒಂದು ಪ್ರಗತಿಯನ್ನು, ತನಿಖೆಯಲ್ಲಿ ಇದುವರೆಗೂ ಆಗಿರ್ತಕ್ಕಂಥ ಬೆಳವಣಿಗೆಯನ್ನು ಬಹಿರಂಗಪಡಿಸಬೇಕು ಅನ್ನುವಂಥ ಒಂದು ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಪ್ರಣವ್ ಮೊಹಾಂತಿ ಅವರ ಗೃಹ ಸಚಿವರ ಭೇಟಿಯನ್ನು ಗಮನಿಸೋದಾದರೆ ಎಲ್ಲ ಒಂದು ಕಡೆ ಸರ್ಕಾರ ಇವತ್ತು ಉತ್ತರವನ್ನು ಕೊಡಬೇಕಾಗಿದೆ ಸದನದಲ್ಲಿ. ಆ ಒಂದು ಕಾರಣಕ್ಕಾಗಿ ಪ್ರಣವ್ ಮೊಹಾಂತಿ ಅವರಿಂದ ಸಾಕಷ್ಟು ಅಂಶಗಳನ್ನು, ಸಾಕಷ್ಟು ವಿವರಣೆಯನ್ನು ಗೃಹ ಸಚಿವರು ಪಡೆದುಕೊಂಡಿದ್ದಾರೆ. ಗೃಹ ಸಚಿವರು ಪ್ರಣವ್ ಮೊಹಾಂತಿ ಅವರನ್ನು ಭೇಟಿಯಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರನ್ನು ಕೂಡ ವಿಧಾನಸೌಧದ ಕಚೇರಿಯಲ್ಲಿ ಭೇಟಿ ಮಾಡಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಯಾಕಂದರೆ ಪ್ರಶ್ನೋತ್ತರ ಅಂದರೆ ನಿನ್ನೆಯೂ ಕೂಡ ಈ ಒಂದು ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲಾಗಿತ್ತು. ಅದಕ್ಕೆ ಪ್ರತ್ಯೇಕವಾಗಿ ಚರ್ಚೆಗೂ ಕೂಡ ಅವಕಾಶವನ್ನು ಕಲ್ಪಿಸುವುದಾಗಿ ಯುಟಿ ಖಾದರ್ ಅವರು ಹೇಳಿದರು. ಇವತ್ತು ಅಂದರೆ ನಿಯಮ 69 ಅಡಿಯಲ್ಲಿ ಚರ್ಚೆಗೂ ಕೂಡ ಬರುವಂಥದ್ದಿದೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಎಲ್ಲ ಮಾಹಿತಿಗಳನ್ನು ಎಸ್ಐಟಿಯಿಂದ ಪಡೆದುಕೊಂಡು ಅದನ್ನು ಸದನದಲ್ಲಿ ಪ್ರಕಟಿಸುವಂಥ, ಅಲ್ಲಿ ವಿವರಣೆಯನ್ನು ನೀಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಇನ್ನೊಂದು ಕಡೆ ಈ ಒಂದು ಎಸ್ಐಟಿ ತನಿಖೆಯ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಹುಟ್ಟುಕೊಂಡಿದ್ದಾವೆ. ಇಷ್ಟೊಂದು ದಿನಗಳ ಬಳಿಕ ಎಸ್ಐಟಿ ತನಿಖೆಯನ್ನು ಮಾಡಿದೆ. ತನಿಖೆ ಮಾಡಿದ್ರ ಬೆಳವಣಿಗೆ ಏನಾಗಿದೆ, ಅಲ್ಲಿ 16 ಸ್ಥಳಗಳಲ್ಲಿ ಉತ್ಖನನ ಮಾಡಿದ್ರೂ ಸಹ ಏನನ್ನೂ ಕೂಡ ಸಿಗ್ತಾ ಇಲ್ಲ. ಯಾಕಂದರೆ ದೂರುದಾರ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದ, ಅಲ್ಲಿ ನಾನು 100 ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ಒಂದು ದೂರನ್ನು ಆತ ಕೊಟ್ಟಿದ್ದ. ಆ ಕಾರಣಕ್ಕಾಗಿ ಉತ್ಖನನವನ್ನು ಕೂಡ ಮಾಡಲಾಗಿತ್ತು. ಆದರೆ ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೂ ಕೂಡ ಕುರುಹುಗಳು ಲಭ್ಯ ಆಗಿಲ್ಲ. ಹಾಗಾಗಿ
SIT ಮುಂದೆ ನಡೆ ಏನು ಅನ್ನುವಂಥ ಚರ್ಚೆಗಳು ಕೂಡ ಉದ್ಭವವಾಗಿದೆ. ಜೊತೆಗೆ ಇದೇ ರೀತಿಯಾಗಿ ದೂರುದಾರ ಹೇಳಿದ ಪ್ರದೇಶಗಳನ್ನೆಲ್ಲವೂ ಕೂಡ ಗುಂಡಿ ತೆಗಿತಾ ಹೋದರೆ ಅಲ್ಲಿ ನಂತರದಲ್ಲೂ ಕೂಡ ಒಂದಿಷ್ಟು ವ್ಯತಿರಿಕ್ತ ಪರಿಣಾಮಗಳು ಬೀರ್ಬೋದು. ಜೊತೆಗೆ ಧಾರ್ಮಿಕ ಕ್ಷೇತ್ರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಊಹಾಪೋಹಗಳು, ವದಂತಿಗಳು ಸಾಕಷ್ಟು ಚರ್ಚೆಯನ್ನು ಹಾಕಿದ್ದಾವೆ. ಒಂದು ವರ್ಗದ ಜನ ನಮ್ಮ ಧಾರ್ಮಿಕ ನಂಬಿಕೆಗೂ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಇವರು ವ್ಯತಿರಿಕ್ತವಾಗಿ ನಡೆದುಕೊಳ್ತಾ ಇದ್ದಾರೆ, ನಮ್ಮ ನಂಬಿಕೆ ಮೇಲೆ ಇವರು ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ, ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ SITಯು ಕೂಡ ಗೊಂದಲದಲ್ಲಿ ಇದ್ದಂತೆ ಕಾಣಿಸ್ತದೆ. ಯಾಕಂದರೆ 16 ಸ್ಥಳಗಳಲ್ಲಿ ಅಗೆದ ನಂತರವೂ ಕೂಡ ಅಲ್ಲಿ ಕುರುಹುಗಳು ಹೆಚ್ಚಾಗಿ ಸಿಗದೇ ಇರುವಂಥ ಕಾರಣಕ್ಕಾಗಿ SIT ಮುಂದಿನ ಯಾವ ರೀತಿಯಾಗಿ ತನಿಖೆ ಮಾಡಬೇಕು ಅಥವಾ ಮುಂದೆ ತನಿಖೆ ಮಾಡುವಂಥ ಯಾವೆಲ್ಲ ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗಿದೆ ಅದೆಲ್ಲವನ್ನು ಕೂಡ ಗೃಹ ಸಚಿವರ ಬಳಿ ಪ್ರಣವ್ ಮೊಹಂತಿ ಅವರು ಚರ್ಚೆ ಮಾಡಿ ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಿನಲ್ಲಿ ಸರ್ಕಾರ ಪ್ರಣವ್ ಮೊಹಂತಿ ಅವರಿಂದ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದೆ. ಇನ್ನೊಂದು ಕಡೆ ಪ್ರಣವ್ ಮೊಹಂತಿ ಅವರು ಕೂಡ ಮುಂದಿನ ನಮ್ಮ ಏನು ಪ್ಲಾನ್ ಇರುತ್ತೆ, ಯಾವ ರೀತಿಯಾಗಿ ತನಿಖೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿಯೂ ಕೂಡ ಅವರು ಒಂದಿಷ್ಟು ಚರ್ಚೆಯನ್ನು ಮಾಡಿ ತೆರಳಿರುವಂಥ ಸಾಧ್ಯತೆಗಳು ಕೂಡ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಇವತ್ತು ಕೂಡ ಏನು ಸಿಗದಿದ್ರೆ ಅನಾಮಿಕನಿಗೆ ಮಂಪರು ಪರೀಕ್ಷೆಯನ್ನ ಮಾಡಲಾಗುತ್ತೆ. ಅನಾಮಿಕನ ಮಂಪರು ಪರೀಕ್ಷೆ ನಡೆಸೋದಕ್ಕೆ SIT ತಯಾರಾಗ್ತಾ ಇದೆ. ಮಂಪರು ಪರೀಕ್ಷೆಗೂ ರೆಡಿಯಾಗಿದ್ದಾನೆ ಮುಸುಕುಧಾರಿ ವ್ಯಕ್ತಿ. ಆ ಅನಾಮಿಕ ವ್ಯಕ್ತಿ ಯಾವುದೇ ರೀತಿಯ ಪರೀಕ್ಷೆಗೂ ವಿಚಾರಣೆಗೂ ಸಿದ್ಧ ಅನ್ನುವಂತಹ ರೀತಿಯಲ್ಲಿ ರೆಡಿಯಾಗಿದ್ದಾನೆ. ಅನಾಮಿಕನ ಮಂಪರು ಪರೀಕ್ಷೆಯನ್ನು ಮಾಡೋದಕ್ಕೆ SIT ತಯಾರಿ ಆಗ್ತಾ ಇದೆ. ಮಂಪರು ಪರೀಕ್ಷೆಗೂ ಕೂಡ ಆತ ರೆಡಿಯಾಗಿದ್ದಾನೆ. ಮಂಪರು ಪರೀಕ್ಷೆಗೂ ನಾನ್ ರೆಡಿ ಅಂತ ಈಗಾಗಲೇ ಆತ ಹೇಳಿರುವ ಹಿಂದೆ ದೂರು ಕೊಟ್ಟಾಗಲೇ ಈ ಬಗ್ಗೆ ಆತನ ಒಪಿನಿಯನ್ ಪಡೆದುಕೊಳ್ಳಲಾಗಿತ್ತು. ಪರೀಕ್ಷೆಗೂ ಒಪ್ಪಿಗೆ. ಹೀಗಾಗಿ ಇವತ್ತು ತಪ್ಪಿದ್ರೆ ನಾಳೆ ಮಂಪರು ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಆ ಪ್ರಕ್ರಿಯೆ ಮುಂದುವರಿಯುತ್ತೆ. ಮೊದಲು SIT ಮುಖ್ಯಸ್ಥರ ಜೊತೆಗೆ ಅಧಿಕಾರಿಗಳು ಚರ್ಚೆ ನಡೆಸಲಿದ್ದಾರೆ ಈ ಬಗ್ಗೆ. ಆಮೇಲೆ ಕೋರ್ಟ್ನ ಅನುಮತಿ ಬೇಕಿದ್ದಕ್ಕೆ ಕೋರ್ಟ್ ಅನುಮತಿಯನ್ನ ಕೋರಲಾಗುತ್ತೆ SIT ಕಡೆಯಿಂದ. ಕೋರ್ಟ್ ಅನುಮತಿ ಸಿಕ್ಕ ಬೆನ್ನಲ್ಲೇ ಮಂಪರು ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಮಂಪರು ಪರೀಕ್ಷೆಯಲ್ಲೂ ಕೂಡ ಒಂದಿಷ್ಟು ಸತ್ಯಾಸತ್ಯತೆಗಳು ಹೊರಬರುತ್ತೆ. ಈತ ತೋರಿಸಿರುವಂತಹ ಈ 16-17 ಪಾಯಿಂಟ್ಸ್ಗಳೇನಿದೆ, ಉತ್ಖನನ ಮಾಡಿರುವಂತಹ ಪಾಯಿಂಟ್ಸ್ಗಳು, ಆತ ಕೊಟ್ಟಿರುವಂತಹ ಎಲ್ಲ ಮಾಹಿತಿಗಳು ಸತ್ಯಾನ ಸುಳ್ಳ, ದೂರುದಾರ ಕೊಡ್ತಿರುವಂಥ ಪ್ರತಿಯೊಂದು ಮಾಹಿತಿಗಳು ಅಟ್ಲೀಸ್ಟ್ ಸತ್ಯಕ್ಕೆ ಹತ್ತಿರವಾಗಿದ್ದವಾ ಅಥವಾ ನಿಜಾನ ಹೇಳ್ತಾ ಇದ್ದಾನ, ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಮಂಪರು ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಧರ್ಮಸ್ಥಳ ಉತ್ಖನನದ ವರದಿ ರೆಡಿ ಮಾಡಿದೆ SIT. ಅನಾಮಿಕ ಸೂಚಿಸಿದ ಅಗೆದ ಜಾಗಗಳ ವರದಿಯನ್ನ ರೆಡಿ ಮಾಡಲಾಗಿದೆ. ಯಾವ ಜಾಗದಲ್ಲಿ ಯಾವ ರೀತಿ ಉತ್ಖನನ ಮಾಡಲಾಗಿದೆ, ಯಾವ ಜಾಗದಲ್ಲಿ ಏನ್ ಸಿಕ್ತು ಅದೆಲ್ಲವೂ ಕೂಡ ವಿಡಿಯೋ ರೆಕಾರ್ಡ್ ಆಗಿದೆ. ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟೇಶನ್ ಮಾಡಿಕೊಂಡಿದ್ದಾರೆ SIT ಅಧಿಕಾರಿ. ಶೀಘ್ರದಲ್ಲೇ ಉತ್ಖನನದ ರಿಪೋರ್ಟ್ ಅನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ. ಸ್ಪಾಟ್ ನಂಬರ್ 1ರಿಂದ 16ರವರೆಗಿನ ಎಲ್ಲ ಜಾಗಗಳು ಅಗೆದಿರುವಂತಹ ರಿಪೋರ್ಟ್ ರೆಡಿಯಾಗಿದೆ. ಎಷ್ಟು ಅಡಿ ಆಳಕ್ಕೆ ಯಾವ ಸ್ಪಾಟ್ನಲ್ಲಿ ತೆಗೆಯಲಾಯಿತು, ಅಗಲ ಎಷ್ಟು ತೆಗೆಯಲಾಯಿತು, ಅಲ್ಲಿನ ಭೌಗೋಳಿಕ ಪರಿಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ SIT ಸಿದ್ಧವಾಗಿದೆ. ಸರ್ಕಾರಕ್ಕೂ ಮಧ್ಯಂತರ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಕೋರ್ಟ್ಗೆ ಸಲ್ಲಿಕೆ ಮಾಡೋಕ್ಕಿಂತ ಮೊದಲಿಗೆ ಅವಶೇಷ ಸಿಗದ ಹಾಗೂ ಸಿಕ್ಕಿದ ಜಾಗಗಳ ಕಂಪ್ಲೀಟ್ ರಿಪೋರ್ಟ್ ಆರಂಭಿದ ದಿನದಿಂದ ಹಿಡಿದುಕೊಂಡು ಇವತ್ತಿನವರೆಗೂ ಕೂಡ ಅನಾಮಿಕ ಹೇಳಿದಂತೆ ಅಗೆದು ಮುಚ್ಚಿದ ಬಗ್ಗೆ ಎಲ್ಲ ವರದಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಬಹುತೇಕ ಈ ಡೀಟೇಲ್ಸ್ ನೋಡ್ತಾ ಇದ್ರೆ ಇವತ್ತು ಉತ್ಖನನ ಪ್ರಕ್ರಿಯೆ ಅಂತ್ಯ ಆಗತ್ತಾ ಅನ್ನುವಂತಹ ಆ ಪ್ರಶ್ನೆಗೆ ಸಹಜವಾಗಿ ಒಂದು ಉತ್ತರ ಸಿಗುತ್ತೆ ಕ್ಲಿಯರ್ ಆಗಿ. ಯಾಕಂದ್ರೆ ಈ ಒಂದು ವರದಿ ಸಿದ್ಧಪಡಿಸ್ತಾ ಇರುವಂಥದ್ದು SIT. ಸೊ ಹಾಗಾಗಿ ಇವತ್ತು ಲಾಸ್ಟ್ ಅಂತ ಹೇಳ್ಬೋದಾ ಈ ಸ್ಪಾಟ್ ನಂಬರ್ 13 ಉತ್ಖನನ ಮುಗಿದ ನಂತರ? ಅರುಣ್, ಇನ್ನೇನು 2 ಗಂಟೆ ಒಳಭಾಗದಲ್ಲಿ ಸ್ಪಾಟ್ ನಂಬರ್ 13ರ ಸ್ಪಷ್ಟ ಭವಿಷ್ಯ ನಮ್ಮ ಕಣ್ಣ ಮುಂದೆ ಇರುತ್ತೆ. ಯಾಕೆಂದ್ರೆ ಕಳೆದ ಬೆಳಗ್ಗೆ ಸುಮಾರು 11 ಗಂಟೆ ನಂತರವಾಗಿ ಸತತವಾಗಿ ಉತ್ಖನನ ಮಾಡ್ತಾ ಇದ್ರು ಕೂಡ ಯಾವುದೇ ಕಳೆಬರದ ಅಂಶಗಳು ಸಿಗ್ತಾ ಇಲ್ಲ. ಹಾಗಾಗಿ ಈಗ ಸಮಯ 4 ಗಂಟೆ ಆಗ್ತಾ ಇದೆ. ಆದ್ರೂ ಕೂಡ ಯಾವುದೇ ಕಳೆಬರದ ಅಂಶಗಳು ಸಿಗ್ತಾ ಇಲ್ಲ. 4:20 ಆಗ್ತಾ ಇದೆ. ಇನ್ನು 1-1.5 ಗಂಟೆ ಮತ್ತೆ ಉತ್ಖನನ ಮಾಡ್ತಾರೆ. ಆ ಬಳಿಕ ಯಾವುದೇ ಕಳೆಬರದ ಅಂಶಗಳು ಸಿಕ್ಕರೆ ಇವತ್ತು ಸ್ಪಾಟ್ ನಂಬರ್ 13ರನ್ನ ಸೀಲ್ ಮಾಡುವಂತಹ ಸಾಧ್ಯತೆಗಳು ಬಹುತೇಕ ದಟ್ಟವಾಗಿ ಕಾಣ್ತಾ ಇರುವಂತದ್ದು. ನಾವೀಗ ನೇರವಾಗಿ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೀವಿ. ದೊಡ್ಡ ಪ್ರಮಾಣದಲ್ಲಿ ಮಣ್ಣನ್ನ ಇಲ್ಲಿ ಗುಡ್ಡೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ಡೀಪ್ ಆಗಿ ಇಲ್ಲಿ ಆ ಮಣ್ಣನ್ನ ಕೆಳಭಾಗಕ್ಕೆ ಹಾಕ್ತಾ ಇರುವಂತದ್ದು. ಆದ್ರೆ ಯಾವುದೇ ಕಳೆ ಬರದ ಅಂಶಗಳು ಈ ಕ್ಷಣದವರೆಗೆ ಕೂಡ ಕಂಡು ಬರ್ತಾ ಇಲ್ಲ. ದಡದಲ್ಲಿ ಅನಾಮಿಕ ವ್ಯಕ್ತಿ ಕೂಡ ಇದ್ದಾರೆ, AC ಸ್ಟೆಲ್ಲಾ ವರ್ಗೀಸ್ ಕೂಡ ಇದ್ದಾರೆ ಮತ್ತು ಜಿತೇಂದ್ರ ಕುಮಾರ್ ದಯಾಮ ಇದ್ದಾರೆ. ಜೊತೆಗೆ FSL ಆಗಿರ್ಬೋದು, ಸೋಕೋ ಅಧಿಕಾರಿಗಳು ಕೂಡ
ಸಂದರ್ಭದಲ್ಲಿ ಬೆಳಗ್ಗಿನಿಂದಲೂ ಕೂಡ ಇದೇ ಜಾಗದಲ್ಲಿ ನಿಂತು ಎಲ್ಲ ಆಗು ಹೋಗುಗಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅನಾಮಿಕ ವ್ಯಕ್ತಿ ಹೇಳ್ತಾ ಇರುವಂತದ್ದು ಇಲ್ಲ, ಮತ್ತಷ್ಟು ಆಳವಾಗಿ ಉತ್ಖನನ ಮಾಡಿ ಖಂಡಿತವಾಗ್ಲೂ ಕಳೆಬರ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ. ಆದ್ರೆ ಭಾಗಶಃ 80% ಆ ಮಣ್ಣಿನ ಉತ್ಖನನ ಕಾರ್ಯಾಗಿದೆ. ಆತ ತೋರಿಸಿದಂತಹ ಎಲ್ಲ ಜಾಗಗಳನ್ನ ಮತ್ತಷ್ಟು ಆಳವಾಗಿ ಮತ್ತಷ್ಟು ಅಗಲವಾಗಿ ಉತ್ಖನನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ತನಕ ಯಾವ ಮಳೆ ಬರದ ಅಂಶಗಳು ಸಿಕ್ಕಿಲ್ಲ. ಇನ್ನು ಕೇವಲ 1.5-2 ಗಂಟೆಯ ಒಳಭಾಗದಲ್ಲಿ ಸ್ಪಾಟ್ ನಂಬರ್ 13ರ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಕಳೆದ ಇಷ್ಟು ಸ್ಪಾಟ್ಗಳಲ್ಲಿ ಇಷ್ಟು ಕ್ಯೂರಿಯಾಸಿಟಿ ಇರಲಿಲ್ಲ. ಯಾಕಂದ್ರೆ ಅನಾಮಿಕ ವ್ಯಕ್ತಿಯೇ ಒಂದು 5 ಫೀಟ್ ಹೋದ ತಕ್ಷಣವಾಗಿ ಇಲ್ಲ, ಇನ್ನು ಈ ಭಾಗದಲ್ಲಿ ಯಾವುದೇ ಕಳೆಬರ ಸಿಗೋದಿಲ್ಲ ಅನ್ನೋದನ್ನ ಆತನೇ ಹೇಳಿಕೊಂಡಿದ್ದ. ಆದ್ರೆ ಸ್ಪಾಟ್ ನಂಬರ್ 13 ಎದುರಿಗೆ ಕಾಣ್ತಾ ಇದೆ. ನಿನ್ನೆ ಮಧ್ಯಾಹ್ನದಿಂದ ಈ ಕ್ಷಣದವರೆಗೆ ರಾತ್ರಿ ಒಂದು ಬಿಡು, ಆನಂತರವಾಗಿ ನಿರಂತರವಾಗಿ ಮಣ್ಣನ್ನ ತೆಗೆಯುವಂತ ಕೆಲಸಗಳು ಆಗ್ತಾ ಇದೆ. ಸದ್ಯಕ್ಕೆ ನೀವು ಗಮನಿಸ್ತಾ ಹೋದ್ರೆ ದೊಡ್ಡ ಪ್ರಮಾಣದಲ್ಲಿ ಮಣ್ಣನ್ನ ಹೊಂಡ ಮಾಡಿ ಒಳಭಾಗದಿಂದ ಹೊರ ತೆಗೆಯಲಾಗ್ತಾ ಇದೆ. ಆದ್ರೆ ಇಲ್ಲಿ ತನಕ ಯಾವುದೇ ಕಳೆ ಬರದ ಅಂಶಗಳು ಸಿಕ್ಕಿಲ್ಲ. ಹಾಗಾಗಿ ಇದು ಕೂಡ ಅನಾಮಿಕನ ಊಹೆಗೆ ತಪ್ಪಿದಂತ ಮತ್ತು ವಿಶ್ವಾಸಕ್ಕೆ ಕುಂದು ತಂದಂತಹ ಸ್ಪಾಟ್ ಅಂತ ಹೇಳಿ ನಾವು ಪರಿಗಣನೆ ಮಾಡಬಹುದು. ಯಾಕಂದ್ರೆ ಇಷ್ಟು ಸ್ಪಾಟ್ಗಳಲ್ಲಿ ಹೇಳ್ತಾ ಇದ್ದಂಥದ್ದು ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಅಂದ್ರೆ ಸ್ಪಾಟ್ ನಂಬರ್ 13ರಲ್ಲಿ ಕಳೆ ಬರ ಇದೆ. ಸುಮಾರು 8ಕ್ಕೂ ಹೆಚ್ಚು ಶವಗಳನ್ನ ಹೂತು ಹಾಕಿದ್ದೇನೆ ಎಂಬುದರ ಬಗ್ಗೆ ಆತ ಹೇಳಿಕೊಂಡಿದ್ದ. ಆದ್ರೆ ಇಲ್ಲಿ ತನಕ ಯಾವುದೇ ಕಳೆ ಬರದ ಅಂಶಗಳು ಸಿಕ್ಕಿಲ್ಲ. ಹಾಗಾಗಿ ನಾಳೆಯಿಂದ SIT ಏನ್ ಮಾಡುತ್ತೆ ಅನ್ನೋದು ಬಹಳ ಕುತೂಹಲಕವನ್ನು ಕೇಳಿಸಿರುವಂತದ್ದು. SITಯ ಮೂಲಗಳು ಮತ್ತು ಸರ್ಕಾರದ ಮೂಲಗಳು ಕೊಡ್ತಾ ಇರುವಂತಹ ಮಾಹಿತಿ ಸ್ಪಾಟ್ ನಂಬರ್ 13ರಲ್ಲೇ ಉತ್ಖನನ ಕಾರ್ಯ ಅಂತ್ಯ ಆಗುತ್ತೆ. ಇನ್ನು ಮುಂದೆ ಉತ್ಖನನ ಕಾರ್ಯವನ್ನು ನಡೆಸಲಾಗೋದಿಲ್ಲ. ಇಲ್ಲಿ ತನಕ ಸುಮಾರು 16 ಸ್ಪಾಟ್ಗಳನ್ನ ಉತ್ಖನನ ಮಾಡಲಾಯಿತು. ಆದ್ರೆ ಯಾವುದೇ ಸ್ಪಾಟ್ಗಳಲ್ಲಿ ಕಳೆ ಬರದ ಅಂಶಗಳು ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಈಗ ಒಂದು ನಿರ್ಧಾರಕ್ಕೆ SIT ಮತ್ತು ಸರ್ಕಾರ ಬಂದಂತೆ ಕಾಣ್ತಾ ಇದೆ. ಇದಕ್ಕೆ ಪೂರಕವಾಗಿ ಗೃಹ ಸಚಿವರನ್ನ SIT ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಂತಿ ಅವರು ಭೇಟಿಯಾಗಿ ಕೂಡ ಇಲ್ಲಿರುವಂತಹ ಎಲ್ಲ ವಿಚಾರಗಳನ್ನ ಮತ್ತು ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಕೂಡ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಸ್ಪಾಟ್ ನಂಬರ್ 13ರ ಬಳಿಕವಾಗಿ ಮತ್ತೆ ಉತ್ಖನನ ಮಾಡೋದು ಬಹಳಷ್ಟು ಡೌಟ್ ಅಂತ ಸದ್ಯಕ್ಕೆ ಕಾಣ್ತಾ ಇದೆ. ಹಾಗಾಗಿ ಅನಾಮಿಕನ ಬೇರೆ ವಿಚಾರಣೆಯನ್ನ ಬೇರೆ ಬೇರೆ ಆಯಾಮಗಳಲ್ಲಿ ವಿಚಾರಣೆಯನ್ನ ಮಾಡಲಿಕ್ಕಿದ್ದಾರೆ SIT ತಂಡ. ಇದಕ್ಕೆ ಪೂರಕವಾಗಿ ಹಲವು ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಇಬ್ರು ವ್ಯಕ್ತಿಗಳು ಅನಾಮಿಕನ ಜೊತೆ ನಾವು ಆ ಸಂದರ್ಭದಲ್ಲಿ ಇದ್ವಿ, ಆತ ಏನ್ ಮಾಡ್ತಾ ಇದ್ದ ಮತ್ತು ಎಲ್ಲೆಲ್ಲ ಹುಳ್ತಾ ಇದ್ದ ಮತ್ತು ಯಾವೆಲ್ಲ ಕೃತ್ಯಗಳನ್ನ ಮಾಡಿದ್ದಾನೆ ಅದಕ್ಕೆ ನಾವು ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದೇವೆ ಅಂತ ಹೇಳಿ ಧರ್ಮಸ್ಥಳ ಗ್ರಾಮದ ಇಬ್ಬರು SIT ಮುಂದೆ ತಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಅವರನ್ನ ಮತ್ತೆ ಹೇಳಿಕೆ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಬೇರೆ ಬೇರೆ ಆಯಾಮಗಳಲ್ಲಿ ಈ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಒಂದು ದಾಖಲೆಗಳನ್ನ SIT ರೆಡಿ ಮಾಡ್ತಾ ಇದೆ. ಕಳೆದ 16 ಸ್ಪಾಟ್ಗಳಲ್ಲಿ ಕೂಡ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಕಳೆಬರಗಳು ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಆ ಸ್ಪಾಟ್ಗಳ ಉತ್ಖನನ ಮಾಡಿದಂತಹ ಎಲ್ಲ ದಾಖಲೆಗಳನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು. ಜೊತೆಗೆ ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಯಾವ ಸ್ಪಾಟ್ಗಳಲ್ಲಿ ಎಷ್ಟು ಆಳವನ್ನು ಅಗಿಲಾಯಿತು, ಎಷ್ಟು ಅಗಲವಾಗಿ ಡಿಗ್ ಮಾಡಲಾಯಿತು, ಜೊತೆಗೆ ಆ ಅನಾಮಿಕನ ಹೇಳಿಕೆಗಳು ಮತ್ತು ಗಂಟೆಗಳ ವಿಡಿಯೋ ದಾಖಲೀಕರಣಗಳನ್ನ ಕೂಡ ಈಗ ಕೋರ್ಟಿಗೆ ಕೊಡೋಕೆ ಮತ್ತು ಸರ್ಕಾರಕ್ಕೆ ಕೊಡೋಕೆ ಒಂದು ರೀತಿಯ ದಾಖಲೆಗಳನ್ನು SIT ಸಿದ್ಧಪಡಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಸ್ಪಾಟ್ ನಂಬರ್ 13ರ ಬಳಿಕವಾಗಿ SITಯ ಮುಂದಿನ ನಡೆ ಬಹಳ ನಿಗೂಢವಾಗಿ ಕಾಣ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ತೀರಿ, ಅನಾಮಿಕ ವ್ಯಕ್ತಿ ಕೂಡ ಕೈಕಟ್ಟಿ ಎದುರಲ್ಲಿ ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಗಳನ್ನು ಕೂಡ ನೋಡ್ತಾ ಇರುವಂತದ್ದು. ಯಾಕಂದ್ರೆ ಬೆಳಗಿನ ಕೂಡ ಆತನೇ ಈ ಎಲ್ಲ ಕಾರ್ಯಗಳಿಗೆ ಡೈರೆಕ್ಟರ್ ಆಗಿರುವಂತದ್ದು. ಆತನ ಹೇಳುವಂತ ಪ್ರಕಾರವಾಗಿಯೇ ಇವತ್ತು ಉತ್ಖನನ ಕಾರ್ಯ ನಡೀತಿತ್ತು ಮತ್ತು JCB ಆಪರೇಟರ್ಸ್ಗಳಿಗೆ ಈ ಭಾಗವನ್ನು ಆಳ ಮಾಡಿ ಇನ್ನಷ್ಟು ಡಿಗ್ ಮಾಡಿ ಅನ್ನೋದ್ರ ಬಗ್ಗೆ ಆತನೇ ಡೈರೆಕ್ಟ್ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಕೈಕಟ್ಟಿ ಗುಂಡಿಯತ್ತ ಆತ ನೋಡ್ತಾ ಇದ್ದಾನೆ, ಒಳಭಾಗದಲ್ಲಿ ಇನ್ನೂ ಏನಾದರೂ ಸಿಗುತ್ತಾ ಅಂತೇಳಿ. ಆದರೆ ಇಲ್ಲಿ ತನಕ ಯಾವುದೇ ಕಳೆ ಬರದ ಅಂಶಗಳು ಸಿಕ್ಕಿಲ್ಲ. ಮಣ್ಣಿನ ಗುಡ್ಡ ಜಾಸ್ತಿ ಆಗ್ತಾ ಇದೆ ಹೊರತಾಗಿ ಯಾವುದೇ ಕಳೆ ಬರದ ಅಂಶಗಳು ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ SITಯ ಮುಂದಿನ ತನಿಖೆ ಅದು ಬಹಳಷ್ಟು ನಿಗೂಢತೆಯನ್ನ ಕೂಡಿರುವಂತದ್ದು ಅರುಣ. ಹಾಗಾಗಿ ನಾಳೆಯಿಂದ SIT ಏನ್ ಮಾಡುತ್ತೆ, SITಯ ಮುಂದಿನ ಕಾರ್ಯವೈಖರಿ ಯಾವ ರೀತಿಯಾಗಿರುತ್ತೆ ಎಂಬುದು ಬಹಳ ಕುತೂಹಲವನ್ನ ಕೇಳಿಸಿರುವಂತದ್ದು ಅರುಣ್. ಓಕೆ ಕಿಶನ್, ಈಗ ನಾಳೆ ಮಂಪರು ಪರೀಕ್ಷೆ, ಇವತ್ತು ಇಲ್ಲಿನ ಉತ್ಖನನ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಕೊಳ್ಳೋಣ. SITಯ ಮುಂದಿನ ನಡೆ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಅಂದ್ರೆ ಆ ಜಯಂತ್ ಅನ್ನುವಂಥ ವ್ಯಕ್ತಿ ಕೊಟ್ಟಿರುವಂತ ದೂರ ಏನಿದೆ, ಆತನು ನಾನು ಶವವನ್ನ ಹೂತು ಹಾಕಿರೋದನ್ನ ತೋರಿಸ್ತೀನಿ ಅನ್ನುವಂತ ಆ ದೂರು, ಸೊ ಅಲ್ಲಿಗೆ ಶಿಫ್ಟ್ ಆಗುತ್ತೆ ಈ ಪ್ರಕರಣ. ಯಾಕಂದ್ರೆ ಆ ಕಂಪ್ಲೇಂಟ್ ಕೂಡ SITಗೆ ವರ್ಗಾವಣೆ ಆಗಿದೆ ಅಲ್ಲ.
ಅರುಣ್, ಖಂಡಿತ ಇಂತಹ ಸಾಧ್ಯತೆಗಳನ್ನ ನಾವು ಅಲ್ಲಗಳೆಯುವಂತಿಲ್ಲ. ಯಾಕೆಂದ್ರೆ SIT ಇಲ್ಲಿ ತನಕ ಅನಾಮಿಕ ಹೇಳಿದಂತೆ ಎಲ್ಲ ಸ್ಥಳಗಳನ್ನ ಉತ್ಖನನ ಮಾಡಿತ್ತು. ಒಂದರ್ಥದಲ್ಲಿ ಆತನ ತಾಳಕ್ಕೆ SIT ಕುಣಿಯಿತು. ಆದ್ರೆ ನಾಳೆಯಿಂದ ಆ ತರದ ಪ್ರಕ್ರಿಯೆಗಳು ನಡೆಯೋದು ಬಹುತೇಕ ಡೌಟ್ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಇಲ್ಲಿ ತನಕ ಅನಾಮಿಕ ಹೇಳಿದಂತಹ ಎಲ್ಲ ಜಾಗಕ್ಕೆ ಆತನನ್ನ ಕರ್ಕೊಂಡು ಹೋಗ್ಲಾಯ್ತು. ಆತ ಹೇಳಿದಷ್ಟು ಆಳ, ಹೇಳಿದಷ್ಟು ಅಗಲವನ್ನ ಸ್ಪಾಟ್ ಅನ್ನ ಗುರುತು ಮಾಡಿ ಅಲ್ಲಿ ಉತ್ಖನನ ಮಾಡಲಾಯಿತು. ನಾಳೆಯಿಂದ SIT ಇರುವಂತದ್ದು ಹಲವು ಆಪ್ಷನ್ಗಳು. ಒಂದು, ಆತನ ಮಂಪರು ಪರೀಕ್ಷೆ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಆತನಿಂದ ಹಲವು ದಾಖಲೆಗಳನ್ನು ಪಡೆದು ಕೋರ್ಟಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಈಗ ಹೊಸದಾಗಿ ಬಂದಿರುವಂತಹ ದೂರುದಾರರನ್ನ ಕೂಡ ತನ್ನ ತನಿಖಾ ವ್ಯಾಪ್ತಿಯಲ್ಲಿ ತೆಗೆದುಕೊಳ್ಬಹುದು. ಈ ರೀತಿಯಾಗಿ ಹಲವು ಆಯಾಮಗಳು ಕೂಡ ಇದೆ, ಹಲವು ಅವಕಾಶಗಳು ಕೂಡ ಇದೆ. SITಯ ಮುಂದಿನ ಹೆಜ್ಜೆ ಅದು ಸದ್ಯಕ್ಕೆ ನಿಗೂಢತೆಯಿಂದ ಕೂಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಎಲ್ಲ ಡೀಟೇಲ್ಸ್ಗೆ.